ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಮಗಂದು ಫುಲ್ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಕೆಲವ್ರಿಗೆ ನಂಬಿಕೆ ಇದ್ರ ಮೇಲೆಲ್ಲ ಪ್ಲೆಸೆಂಟ್ ಪೊಸಿಷನ್ ಈ ಥರ ಇದ್ದರೆ ಗಂಡು ಮಗು ಆಗುತ್ತೆ, ಆ ಥರ ಇದ್ದರೆ ಹೆಣ್ಮಗು ಆಗುತ್ತೆ. ಮತ್ತು ಏನು FHR ಇಂದ ಕೂಡ ಫೈಂಡ್ ಔಟ್ ಮಾಡ್ತಾರೆ ಗಂಡು ಮಗು ಆಗುತ್ತೆ ಹೆಣ್ಮಗು ಆಗುತ್ತೆ ಅಂತ. ಸೊ ನನ್ನ ಎಕ್ಸ್ಪೀರಿಯೆನ್ಸು, ನನ್ನ ಪಾಪುದು ಸ್ಕ್ಯಾನಿಂಗ್ ರಿಪೋರ್ಟ್ ಏನಿದೆ ಅದನ್ನು ಇಲ್ಲಿ ಶೇರ್ ಮಾಡಿಕೊಂಡ್ರೆ ಬೇರೆಯವ್ರಿಗೆ ಯೂಸ್ ಆಗ್ಬೋದು ಅಂತ ಕೂಡ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ. ಇದು ಬಂದು ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿರೋದು. 7 ವೀಕು 6 ಡೇಸಲ್ಲಿ ನಾನು ಈ ಸ್ಕ್ಯಾನಿಂಗ್ನ ಮಾಡಿಸಿದ್ದು. ಇದರಲ್ಲಿ LMP ಬಂದು ನಂದು 16/5/2025, EDD ಬಂದು 22/2026. ಇಲ್ಲಿ ಸಿಂಗಲ್ ಲೈವ್ ಇಂಟ್ರಾಯುಟೇರಿಯನ್ ಜೆಸ್ಟೇಷನ್ ನೋಟೆಡ್, ಅಂದರೆ ಸಿಂಗಲ್ ಬೇಬಿ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಬಂದು ಇಲ್ಲಿ ನಂದು ಪಾಪುದು ಫಸ್ಟ್ ಸ್ಕ್ಯಾನಿಂಗಲ್ಲಿ ಫೀಟಲ್ ಹಾರ್ಟ್ ರೇಟ್ ಬಂದು ನಂದು 157 ಬೀಟ್ಸ್ ಪರ್ ಮಿನಿಟ್ ಇದೆ. ನೆಕ್ಸ್ಟ್ ಬಂದು ಸರ್ವೈಕಲ್ ಲೆಂತು 3.0 ಸೆಂಟಿಮೀಟರ್ ಇದೆ, ಇಂಟರ್ನಲ್ ಆರ್ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬಂದು ಇಂಪ್ರೆಷನ್ ಏನಪ್ಪ ಅಂತಂದರೆ ಸಿಂಗಲ್ ಲೈವ್ ಇಂಟ್ರಾಯುಟೇರಿಯನ್ ಜೆಸ್ಟೇಷನಲ್ ವಿತ್ CRL ಕರೆಸ್ಪಾಂಡಿಂಗ್ ಟು 7 ವೀಕ್ಸ್ 3 ಡೇಸ್. ಅಂದರೆ ನನಗೆ ಈ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ನನಗೆ 7 ವೀಕ್ಸ್ 3 ಡೇಸ್ ಆಗಿರುತ್ತೆ. ಸಜೆಸ್ಟ್ ಏನಪ್ಪ ಅಂತಂದರೆ NT ಸ್ಕ್ಯಾನ್ ಅಟ್ 12 to 14 ವೀಕ್ಸ್. ಅಂದರೆ ನೆಕ್ಸ್ಟ್ ನಂದು NT ಸ್ಕ್ಯಾನು 12 ವೀಕ್ಸ್ ಅಥವಾ 14 ವೀಕ್ಸ್ ಒಳಗಡೆ ನಾನು NT ಸ್ಕ್ಯಾನ್ನ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಇದು ಬಂದು ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ರಿಪೋರ್ಟು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ. ನೆಕ್ಸ್ಟ್ ಇದು ಬಂದು ನಂದು NT ಸ್ಕ್ಯಾನು. ಜೆಸ್ಟೇಷನಲ್ ಪೀರಿಯಡ್ ಅವಾಗೆ ನನಗೆ 12 ವೀಕ್ಸ್ 3 ಡೇಸ್ ಆಗಿತ್ತು. ಇದರಲ್ಲೂ ನನಗೆ EDD ಡೇಟ್ ಬಂದು 20/2/2026 ಕೊಟ್ಟಿದ್ದಾರೆ. ನೆಕ್ಸ್ಟು ಇದರಲ್ಲಿ ಫೀಟಲ್ ಹಾರ್ಟ್ ರೇಟ್ ಬಂದು 162 ಬೀಟ್ಸ್ ಪರ್ ಮಿನಿಟ್ ತೋರಿಸ್ತಾ ಇದೆ. ನೇಸಲ್ ಬೋನ್ ಸೀನ್ ಅಂತ ಕೊಟ್ಟಿದೆ ಇದರಲ್ಲಿ. ನೆಕ್ಸ್ಟ್ ಬಂದು ಬೋತ್ ಯುಟೇರಿಯನ್ ಆರ್ಟ್ರೀಸ್ ಆರ್ ಶೋಯಿಂಗ್ ನಾರ್ಮಲ್ ರೆಸಿಸ್ಟೆನ್ಸ್ ಫ್ಲೋ, ಸ್ಕ್ರೀನಿಂಗ್ ನೆಗೆಟಿವ್ ಫಾರ್ PIH. ಇದರಲ್ಲಿ ಇಂಪ್ರೆಷನ್ ಏನಪ್ಪ ಅಂತಂದರೆ ಅದೇ ಪ್ರೆಸೆಂಟ್ ನನಗೆ 12 ವೀಕ್ಸ್ 3 ಡೇಸ್ ಆಗಿದೆ ಅಂತ ಹೇಳ್ತಾ ಇದೆ. ನೆಕ್ಸ್ಟು ಸಜೆಷನ್ ಏನು ಅಂತಂದರೆ ಅನಾಮಲಿ ಸ್ಕ್ಯಾನ್ ಅಟ್ 20 to 22 ವೀಕ್ಸ್ ಅಂತ ಬಂದಿದೆ. ಅಂದರೆ ನೆಕ್ಸ್ಟ್ ಅನಾಮಲಿ ಸ್ಕ್ಯಾನು ನಾನು 20ಇಂದ 22 ವೀಕ್ಸ್ ಒಳಗಡೆ ಮಾಡಿಸ್ಬೇಕು ಅಂತ. ನೆಕ್ಸ್ಟ್ ಇದರಲ್ಲಿ ಮೇನ್ ಬಂದು ಪ್ಲೆಸೆಂಟಾ ಫಾರ್ಮಿಂಗು ನಂದು ಆ್ಯಂಟೀರಿಯರ್ ವಿತ್ ಗ್ರೇಡ್ 0 ಮೆಚುರಿಟಿ ಅಂತ. ಪ್ಲೆಸೆಂಟಾ ಬಂದು ನಂದು ಆ್ಯಂಟೀರಿಯರ್ ಇರುತ್ತೆ. NT ಸ್ಕ್ಯಾನ್ ಅಲ್ಟ್ರಾಸೌಂಡ್ ಇದು ನೋಡಿ, ಇಲ್ಲಿ ಪಾಪುದು, ಇಲ್ಲಿ ಫೇಸು, ಇದು ಸ್ಟಮಕ್ಕು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪಾಪು ಒಳಗಡೆ ಇದೆ ಅಂತ ಈ ಪಿಕ್ಚರ್ನ ನೋಡಿದ್ರೆ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಓಕೆ ಗೈಸ್, ನೆಕ್ಸ್ಟು ನಂದು ಅನಾಮಲಿ ಸ್ಕ್ಯಾನಿಂಗು. ಇದು ನಾನು ನಂಜನಗೂಡಲ್ಲಿ ಮಾಡಿಸಿದ್ದು. ಇದರಲ್ಲಿ ಬಂದು ನೋಡ್ತಾ ಇರ್ಬೋದು ಪ್ರೆಸೆಂಟೇಷನ್ನು ನಂದು ಪಾಪುದು ಹಾರ್ಟ್ ಬೀಟ್ ಬಂದು 155 ಬೀಟ್ಸ್ ಪರ್ ಮಿನಿಟ್ ಅಂತ ಇದೆ. ಪ್ರೆಸೆಂಟೇಷನ್ನು ಲ್ಯಾಂಜಿಟ್ಯೂಡ್ನಲ್ ಲೈ ಸೆಫಾಲಿಕ್ ಪ್ರೆಸೆಂಟೇಷನ್ ಇದೆ. ನೆಕ್ಸ್ಟ್ ಬಂದು ಪ್ಲೆಸೆಂಟಾ ಆ್ಯಂಟೀರಿಯರ್ ಅಪ್ಪರ್ ಸೆಗ್ಮೆಂಟ್ ಗ್ರೇಡ್ 0 ಅಂತ ಇದೆ. ನೆಕ್ಸ್ಟ್ ಆಮ್ನೆಟಿಕ್ ಫ್ಲೂಯಿಡ್ ಅಡಿಕ್ವೇಟ್, ಸರ್ವಿಕ್ಸ್ ಮೆಜರು 31 millimeter, ಇಂಟರ್ನಲ್ ಕ್ಲೋಸ್ಡ್, umbilical cord, 2 arteries and 1 vein, no cord around the neck at the time of scan. ಅಂದರೆ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ನೆಕ್ ಹತ್ರ ಒಂದು ಕರ್ಡ್ ಸುತ್ತಕೊಂಡಿದೆ ಅಂತ. ನೆಕ್ಸ್ಟ್ ಬಂದು ಇದರಲ್ಲಿ ಪಾಪುದು ವೆಯ್ಟ್ ಬಂದು 429 ಮಿಲಿ ± 62 ಗ್ರಾಮ್ಸು.
ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಬಂದು ಇಂಪ್ರೆಷನ್ನು ಸಿಂಗಲ್ ಲೈವ್ ಇಂಟ್ರಾ ಯುಟೇರಿಯನ್ ಫೀಟಸ್ ಆಫ್ 21 ವೀಕ್ಸ್ ಟು 2 ಡೇಸ್ ಇನ್ ಸೆಫಾಲಿಕ್ ಪ್ರೆಸೆಂಟೇಷನ್. ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತಂದರೆ ಡೆಲಿವರಿ ಟೈಮಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಸೆಫಾಲಿಕ್ ಪ್ರೆಸೆಂಟೇಷನ್ ಇದ್ದರೆ ನಾರ್ಮಲ್ ಡೆಲಿವರಿ 100% ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಪಾಪುದು ಫೇಸ್. ಇದರಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ ನೋಡಿ ಪಾಪುದು ಫೇಸ್. ಇದು ಬೆನ್ನು, ಸ್ಪೈನಲ್ ಕಾರ್ಡ್. ಇದು ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ ಇದರಲ್ಲಿ. ನೆಕ್ಸ್ಟ್ ನಂದು ಅನಾಮಲಿ ಸ್ಕ್ಯಾನಿಂಗ್ ಆದಮೇಲೆ ನನ್ನ ಮಧ್ಯೆ ಒಂದ್ಸಲ ಅನಾಮಲಿ ಸ್ಕ್ಯಾನಿಂಗ್ ಆದಮೇಲೆ 7 ಮಂತ್ಗೆ ಗ್ರೋತ್ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ. ಅದನ್ನು ಮಾಡಿಸಿದಾಗ ನನಗೆ 29 ವೀಕ್ಸ್, ಕರೆಕ್ಟಾಗಿ 29 ವೀಕ್ಸ್ ಆಗಿರುತ್ತೆ. ಆವಾಗಲೂ ಕೂಡ ನಂದು ಸೆಫಾಲಿಕ್ ಪ್ರೆಸೆಂಟೇಷನ್ನೇ ಇತ್ತು. ನೆಕ್ಸ್ಟ್ ಬಂದು ಇದರಲ್ಲಿ ಫೀಟಲ್ ಹಾರ್ಟ್ ರೇಟ್, ಪಾಪುದು ಹಾರ್ಟ್ ರೇಟ್ ಬಂದು 147 ಬೀಟ್ಸ್ ಪರ್ ಮಿನಿಟ್ ಇತ್ತು. ನೆಕ್ಸ್ಟು ಪಾಪುದು ವೆಯ್ಟ್ ಬಂದು 1 kg 500 ಗ್ರಾಮ್ಸ್ ಇತ್ತು, ±242 ಗ್ರಾಮ್ಸು. ಇ.ಡಿ.ಡಿ ಡೇಟು ನನಗೆ ಇದರಲ್ಲಿ 13/2/2026 ಕೊಟ್ಟಿದ್ದಾರೆ. ಇದರಲ್ಲಿ ಪ್ಲೆಸೆಂಟಾ ಬಂದು ನನಗೆ ಆ್ಯಂಟೀರಿಯರ್ ವಿತ್ ಗ್ರೇಡ್ ಮೆಚುರಿಟಿ ನೋ ಪ್ರೀವಿಯಾ ಅಂತ ತೋರಿಸ್ತಾ ಇದೆ. ಸಿಂಗಲ್ ಲೂಪ್ ಆಫ್ ಕರ್ಡ್ ಅರೌಂಡ್ ದಿ ನೆಕ್ ಅಟ್ ದಿ ಟೈಮ್ ಆಫ್ ಸ್ಕ್ಯಾನಿಂಗ್. ಈ ಟೈಮಲ್ಲೂ ಕೂಡ ನಂದು ಕರ್ಳು ಏನಾಗಿತ್ತು, ಕತ್ತು ಸುತ್ತಕೊಂಡಿತ್ತು. ಆಮ್ನೆಟಿಕ್ ಫ್ಲೂಯಿಡು ಅಡಿಕ್ವೇಟ್ ಆಗಿದೆ, 12.7 ಸೆಂಟಿಮೀಟರ್ ಇದೆ. ಫೀಟಲ್ ಮೂಮೆಂಟ್ ನಾರ್ಮಲ್ ಇದೆ, ಫೀಟಲ್ ಟೋನ್ ನಾರ್ಮಲು, ರೆಸ್ಪಿರೇಷನ್ ಪ್ರೆಸೆಂಟ್ ಇದೆ. ಆಮ್ನೆಟಿಕ್ ಫ್ಲೂಯಿಡು 12.7 ಸೆಂಟಿಮೀಟರ್ ಇದೆ. BPP ನಂದು 8/8 ಇದೆ. ನೆಕ್ಸ್ಟ್ ಇದು ಪಿಕ್ಚರ್ನ ತೋರಿಸ್ತೀನಿ. ಇದ್ರದ್ದು ಪಿಕ್ಚರ್ ಏನು ಕೊಟ್ಟಿಲ್ಲ. ಅದಾದಮೇಲೆ ನೆಕ್ಸ್ಟು ನನಗೆ 9 ಮಂತ್ ಸ್ಕ್ಯಾನಿಂಗು ನೋಡ್ತಾ ಇರ್ಬೋದು. ಇದರಲ್ಲಿ ನನಗೆ 37 ವೀಕ್ 3 ಡೇಸ್ ಆಗಿತ್ತು. ಇದರಲ್ಲೂ ಕೂಡ ನಂದು ಸೆಫಾಲಿಕ್ ಪ್ರೆಸೆಂಟೇಷನ್ ಇದೆ. ನೆಕ್ಸ್ಟ್ ಬಂದು FHR 135 ಬೀಟ್ಸ್ ಪರ್ ಮಿನಿಟ್ ಇದೆ. ಪಾಪು ವೆಯ್ಟ್ ಬಂದು 3 kg 536 ಗ್ರಾಮ್ಸ್ ಇದೆ, ±566 ಇದೆ. ಇ.ಡಿ.ಡಿ ಡೇಟು ನನಗೆ 12 ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಬಂದು ಫೀಟಲ್ ಜೆಸ್ಟೇಷನಲ್ ಏಜು, ಫೀಟಲ್ ಪ್ಯಾರಾಮೀಟರ್ಸ್ ಈಸ್ 38 ವೀಕ್ಸ್ 4 ಡೇಸ್ ಆಗಿರುತ್ತೆ. ಆ ಟೈಮಲ್ಲಿ ನನಗೆ ಪ್ಲೆಸೆಂಟಾ ಬಂದು ಇದರಲ್ಲೂ ಆ್ಯಂಟೀರಿಯರ್ ವಿತ್ ಗ್ರೇಡ್ 3 ಮೆಚುರಿಟಿ ನೋ ಪ್ರೀವಿಯಾ. ಇದರಲ್ಲೂ ಸೇಮ್ ನನಗೆ ಸಿಂಗಲ್ ಲೂಪ್ ಆಫ್ ಕರ್ಡ್ ಅರೌಂಡ್ ದಿ ನೆಕ್ ಅಟ್ ದಿ ಟೈಮ್ ಆಫ್ ಸ್ಕ್ಯಾನ್. ಆವಾಗಲೂ ಕೂಡ ನನಗೆ ಪಾಪು ಕರಳು ಏನಾಗಿತ್ತು, ಪಾಪು ಕತ್ತು ಸುತ್ತಕೊಂಡಿತ್ತು. ಇದರಲ್ಲಿ ಆಮ್ನೆಟಿಕ್ ಫ್ಲೂಯಿಡು ಅಡಿಕ್ವೇಟ್ ಆಗಿದೆ, ಫೀಟಲ್ ಮೂಮೆಂಟ್ಸ್ ನಾರ್ಮಲ್ ಇದೆ, ಆಮ್ನೆಟಿಕ್ ಫ್ಲೂಯಿಡು 12 ಸೆಂಟಿಮೀಟರ್ ಇದೆ, ರೆಸ್ಪಿರೇಷನ್ನು ಪ್ರೆಸೆಂಟ್ ಇದೆ, ಟೋನು ಕೂಡ ನಾರ್ಮಲ್ ಇದೆ. ಅಂದರೆ ನನಗೆ ಈ ಟೈಮಲ್ಲಿ ಏನಂತ ಹೇಳಿದರು ಅಂತಂದರೆ, ಒಂದು ಕರಡು ಪಾಪು ಸುತ್ತಕೊಂಡಿದೆ, ನಿಮಗೆ ಯಾವಾಗ ಬೇಕಾದರೂ ಡೆಲಿವರಿ ಆಗ್ಬೋದು, ನೀವು ಬೇಗ ಬಂದು ಅಡ್ಮಿಂಟ್ ಆಗಬೇಕು ಅಂತ ಹೇಳಿದರು ನನಗೆ. ಇದಿಷ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿ, ನನ್ನ ಪಾಪುಗೆ ನಾನು ಮಾಡಿಸಿರೋಂಥ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ. ನನಗೆ ಲಾಸ್ಟಲ್ಲಿ ಏನಂತ ಹೇಳಿದ್ರು ಅಂದರೆ, ನಿಮ್ಮ ಪಾಪುಗೆ ಕರಳು ಬಳ್ಳಿ ಸುತ್ತಕೊಂಡಿದೆ, ನೀವು ನಾರ್ಮಲ್ ಆಗೋದು ಡೌಟು, ಸೆಕ್ಷನ್ನೇ ಮಾಡಿಸ್ಕೋಬೇಕಾಗುತ್ತೆ ಅಂತ ಹೇಳಿದ್ರು. ನನಗೆ ಇನ್ನೂ 9 ಮಂತ್ ಕಂಪ್ಲೀಟ್, 16ಗೆ 9 ಮಂತು ಕಂಪ್ಲೀಟ್ ಆಗ್ತಾಯಿತ್ತು. ಬಟ್ ನನಗೆ 12ಗೆ ಬಂದು ನೀವು ಅಡ್ಮಿಂಟ್ ಆಗಿ ಅಂತ ಹೇಳಿದರು. ಪೇಯ್ನ್ ಬರದೇ ಇರಲಿ, ನೀವು ಬಂದು ಅಡ್ಮಿಂಟ್ ಆಗಿ ಅಂತ ಹೇಳಿದ್ರು. ಸೊ ನಾವು 12th ಹೋಗಿ ಅಡ್ಮಿಂಟ್ ಆದ್ವಿ. ಅದಾದಮೇಲೆ 1 ಡೇ ವೆಯ್ಟ್ ಮಾಡಿ ಮತ್ತೆ 13ಗೆ ನನಗೆ ಡೆಲಿವರಿ ಆಯಿತು. ಸೊ ಯಾರೂ FHR ನೋಡಿ ಅಥವಾ
ಪ್ಲೆಸೆಂಟ ಪೊಸಿಷನ್ನ ನೋಡಿ ಯಾರೂ ಕೂಡ ನಮಗೆ ಇದೇ ಪಾಪು ಆಗುತ್ತೆ, ಬೇಬಿ ಬಾಯ್ ಆಗುತ್ತೆ, ಬೇಬಿ ಗರ್ಲ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ ಅಂತ ನಾನು ಅಂದ್ಕೋತೀನಿ. ಏಕೆಂದರೆ ನನ್ನ ಮಗಂದು ಹಾರ್ಟ್ ಬೀಟು ಸ್ಟಾರ್ಟಿಂಗ್ ಬಂದು 150 ಎಬೋನೇ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಬಿಲೋ 150 ಆಗ್ತಾ ಬಂತು. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೋತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.